ಹಲೋ ಸ್ನೇಹಿತರೆ, ನಮಸ್ಕಾರ. ಇನ್ವೆಸ್ಟರ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ಪ್ರಶ್ನೆ, ಸ್ಟಾಕ್ಸ್ನಲ್ಲಿ 52 ವೀಕ್ ಹೈ ಆ್ಯಂಡ್ 52 ವೀಕ್ ಲೋ ಅಂದರೆ ಏನು? ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದೀರಾ ಅಂದರೆ ಅಥವಾ ಮುಂದೆ ಇನ್ವೆಸ್ಟ್ಮೆಂಟ್ ಮಾಡೋರಾಗಿದ್ದರೆ ಈ 52 ವೀಕ್ ಹೈ 52 ವೀಕ್ ಲೋ ಸ್ಟಾಕ್ಸ್ ಅಂತ ನೀವು ಬೇರೆ ಬೇರೆ ಇನ್ವೆಸ್ಟರ್ಸ್ಗಳು ಹೇಳೋದನ್ನು ಕೇಳಿರ್ತೀರಾ. ಹಾಗಂದರೆ ಏನು ಅಂತ ಸಿಂಪಲ್ ಆಗಿ ತಿಳ್ಕೊತಾ ಹೋಗೋಣ. 52 ವೀಕ್ ಅಂತ ಯಾಕೆ ಸ್ಪೆಸಿಫೈ ಮಾಡ್ತಾರೆ ಅಂದರೆ, ಒಂದು ವರ್ಷದಲ್ಲಿ 365 ದಿನ ಇರುತ್ತೆ. ಅದನ್ನೇ ವಾರದ ಲೆಕ್ಕದಲ್ಲಿ ನೋಡಿದಾಗ ಒಂದು ವರ್ಷಕ್ಕೆ 52 ವಾರ ಇರುತ್ತೆ. ಹಾಗಾಗಿ 52 ವಾರ ಒಂದು ವರ್ಷದ ಪರ್ಫಾರ್ಮೆನ್ಸ್ನ ಇಂಡಿಕೇಟ್ ಮಾಡುತ್ತೆ. ಮೊದಲನೇದಾಗಿ ಸ್ಟಾಕ್ಸಲ್ಲಿ 52 ವೀಕ್ ಹೈ ಅಂದರೆ ಏನು? ಒಂದು ಸ್ಟಾಕ್ ಲಾಸ್ಟ್ 1 ಇಯರಲ್ಲಿ ರೀಚ್ ಆಗಿರೋ ಹೈಯೆಸ್ಟ್ ಪ್ರೈಸ್. ಫಾರ್ ಎಕ್ಸಾಂಪಲ್, ಒಂದು ಸ್ಟಾಕ್ ಲಾಸ್ಟ್ 1 ಇಯರಲ್ಲಿ ಮ್ಯಾಕ್ಸಿಮಮ್ 1200 ರೂಪಾಯಿಗೆ ರೀಚ್ ಆಗಿತ್ತು ಅಂದ್ಕೊಂಡ್ರೆ ಆ 1200 ಅದರ 52 ವೀಕ್ ಹೈ ಪ್ರೈಸ್ ಆಗಿರುತ್ತೆ. ಇನ್ವೆಸ್ಟರ್ಸ್ಗಳು ಯಾಕೆ ಈ 52 ವೀಕ್ ಹೈನ ಟ್ರ್ಯಾಕ್ ಮಾಡ್ತಾರೆ ಅಂದರೆ, ಇತ್ತೀಚೆಗೆ ಈ ಸ್ಟಾಕ್ಸ್ ಎಷ್ಟು ಹೈವರೆಗೆ ರೀಚ್ ಆಗಿತ್ತು ಅಂತ ಗೊತ್ತಾಗುತ್ತೆ. ಒಂದು ಸ್ಟಾಕ್ಸ್ ಅದರ 52 ವೀಕ್ ಹೈ ಪ್ರೈಸ್ನ ಹತ್ತಿರ ಅಥವಾ ಅದರ ಮೇಲೆ ಟ್ರೇಡ್ ಆಗ್ತಾ ಇದೆ ಅಂದರೆ ಆ ಸ್ಟಾಕ್ಸಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಬರೋ ಸಾಧ್ಯತೆ ಜಾಸ್ತಿ ಇದೆ ಅಂತ ಪ್ರಿಡಿಕ್ಟ್ ಮಾಡ್ತಾರೆ. ಹಾಗಂತ ಒಂದು ಸ್ಟಾಕ್ಸ್ 52 ವೀಕ್ ಹೈಗೆ ಹೋಗಿದೆ ಅಂದ ಮಾತ್ರಕ್ಕೆ ಅದು ಇನ್ನೂ ಹೈಗೆ ಹೋಗುತ್ತೆ ಅಂತ ಯಾವುದೇ ಗ್ಯಾರಂಟಿ ಇರೋದಿಲ್ಲ. ಹಾಗಂತ ಸುಮ್ಮನೆ ಬೈ ಮಾಡೋಕ್ಕೆ ಹೋಗಬೇಡಿ. ಇನ್ನು 52 ವೀಕ್ ಲೋ, ಒಂದು ಸ್ಟಾಕ್ಸ್ ಲಾಸ್ಟ್ 1 ಇಯರಲ್ಲಿ ರೀಚ್ ಆಗಿರೋ ಲೋಯೆಸ್ಟ್ ಪ್ರೈಸ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಸ್ಟಾಕ್ ಲಾಸ್ಟ್ 1 ಇಯರಲ್ಲಿ ಲೋಯೆಸ್ಟ್ 700 ರೂಪಾಯಿ ರೀಚ್ ಆಗಿದೆ ಅಂದ್ಕೊಂಡ್ರೆ ಆ 700 ರೂಪಾಯಿ ಅದರ 52 ವೀಕ್ ಲೋ ಆಗಿರುತ್ತೆ. ಒಂದು ಸ್ಟಾಕ್ಸ್ 52 ವೀಕ್ ಲೋ ನಿಯರಲ್ಲಿ ಟ್ರೇಡ್ ಆಗ್ತಿದ್ರೆ ಅದು ನೆಗೆಟಿವ್ ಸೆಂಟಿಮೆಂಟ್ನ ಇಂಡಿಕೇಟ್ ಮಾಡುತ್ತೆ. ಆದರೆ ಇಲ್ಲಿ ಒಂದು ಸ್ಟಾಕ್ಸ್ ಫಂಡಮೆಂಟಲಿ ಸ್ಟ್ರಾಂಗ್ ಇದ್ದರೆ ಕೆಲವು ಇನ್ವೆಸ್ಟರ್ಸ್ಗಳು ಈ 52 ವೀಕ್ ಲೋನ ವ್ಯಾಲ್ಯೂ ಬೈಯಿಂಗ್ ಆಪರ್ಚುನಿಟಿ ಆಗಿ ಯೂಸ್ ಮಾಡ್ಕೋತಾರೆ. ಹಾಗಂತ 52 ವೀಕ್ ಲೋ ಅಲ್ಲಿ ಇದೆ ಅಂತ ಮಾತ್ರಕ್ಕೆ ಆ ಸ್ಟಾಕ್ಸ್ ಬ್ಯಾಡ್ ಅಂತ ಹೇಳೋಕ್ಕಾಗೋದಿಲ್ಲ. ಹಾಗೆ ಕಡಿಮೆಯಲ್ಲಿ ಸಿಗ್ತಿದೆ ಅಂತ ಸುಮ್ಮನೆ ಬೈ ಮಾಡೋಕ್ಕೂ ಆಗೋದಿಲ್ಲ. ನಮ್ಮ ಅನಾಲಿಸಿಸ್ ಮಾಡಿನೇ ಬೈ ಅಥವಾ ಸೆಲ್ ಡಿಸಿಷನ್ನ ನಾವು ತಗೋಬೇಕು. ಹಾಗಿದ್ರೆ ಯಾಕೆ ಈ 52 ವೀಕ್ ಹೈ ಆ್ಯಂಡ್ ಲೋ ಇಂಪಾರ್ಟೆಂಟ್ ಆಗಿರುತ್ತೆ? ಯಾಕಂದರೆ ಈ ಲೆವೆಲ್ಸ್ಗಳನ್ನ ಕೆಲವು ಟ್ರೇಡರ್ಸ್ಗಳು ಹಾಗೂ ಇನ್ವೆಸ್ಟರ್ಸ್ಗಳು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ರೀತಿಯಲ್ಲಿ ಕನ್ಸಿಡರ್ ಮಾಡ್ತಾರೆ. ಅಂದರೆ 52 ವೀಕ್ ಲೋನ ಸಪೋರ್ಟ್ ರೀತಿಯಲ್ಲಿ, 52 ವೀಕ್ ಹೈನ ರೆಸಿಸ್ಟೆನ್ಸ್ ರೀತಿಯಲ್ಲಿ ಕನ್ಸಿಡರ್ ಮಾಡ್ತಾರೆ. ನೆಕ್ಸ್ಟ್, ಸ್ಟಾಕ್ಸ್ ಸೆಂಟಿಮೆಂಟ್ ಇಂಡಿಕೇಶನ್. ಒಂದು ವೇಳೆ ಒಂದು ಸ್ಟಾಕ್ಸ್ 52 ವೀಕ್ ಹೈನ ಬ್ರೇಕ್ ಆದರೆ ಅದು ಬುಲ್ಲಿಶ್ ಸೆಂಟಿಮೆಂಟ್ನ ಇಂಡಿಕೇಟ್ ಮಾಡುತ್ತೆ. ಅದೇ ಒಂದು ಸ್ಟಾಕ್ಸ್ 52 ವೀಕ್ ಲೋನ ಬ್ರೇಕ್ ಮಾಡಿದರೆ ಬೇರಿಶ್ ಸೆಂಟಿಮೆಂಟ್ನ ಇಂಡಿಕೇಟ್ ಮಾಡುತ್ತೆ. ಹಾಗೆ ಹೆಲ್ಪ್ಸ್ ಇನ್ ಡಿಸಿಷನ್ ಮೇಕಿಂಗ್. ಕೆಲವು ಇನ್ವೆಸ್ಟರ್ಸ್ಗಳು ಈ ಲೆವೆಲ್ಸ್ಗಳನ್ನು ಯೂಸ್ ಮಾಡಿಕೊಂಡು ಸ್ಟಾಕ್ಸ್ ಓವರ್ ವ್ಯಾಲ್ಯೂಡ್ ಆಗಿದೆಯಾ ಅಥವಾ ಅಂಡರ್ ವ್ಯಾಲ್ಯೂಡ್ ಆಗಿದೆಯಾ ಅಥವಾ ಫೇರ್ಲಿ ವ್ಯಾಲ್ಯೂಡ್ ಅಂತ ಜಡ್ಜ್ ಮಾಡ್ತಾರೆ. ಫೈನಲ್ ಆಗಿ ನೆನ್ಪಿಟ್ಕೊಳ್ಳಿ, ಒಂದು ಸ್ಟಾಕ್ಸ್ 52 ವೀಕ್ ಹೈ ಅಥವಾ 52 ವೀಕ್ ಲೋ ಲೆವೆಲ್ಸಲ್ಲಿ ಟ್ರೇಡ್ ಆಗ್ತಿದೆ ಅಂದ ಮಾತ್ರಕ್ಕೆ ಡೈರೆಕ್ಟ್ ಆಗಿ ಬೈ ಅಥವಾ ಸೆಲ್ ಮಾಡೋ ಡಿಸಿಷನ್ನ ತಗೋಬೇಡಿ. ಯಾವಾಗಲೂ ಕಂಪನಿಯ ಫಂಡಮೆಂಟಲ್ಸ್, ಫೈನಾನ್ಷಿಯಲ್ ಹಾಗೆ ಫ್ಯೂಚರ್ ಪೊಟೆನ್ಷಿಯಲ್ನ ನೋಡಿಕೊಂಡು ಡಿಸೈಡ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.